ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಅಯೋಧ್ಯೆಯ ರಾಮ ಮಂದಿರದಲ್ಲಿ ರಾಮನ ಹುಂಡಿಗೆ ಕನ್ನ ಹಾಕಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಬಹಳ ಆತಂಕಕಾರಿ ವಿಚಾರ. ನಿಮಗೆ ಒಂದು ನೆನಪಿರ್ಲಿ, ಅಯೋಧ್ಯೆಯ ರಾಮ ಮಂದಿರ ನಿರ್ಮಾಣ ಆದಾಗ ಕರ್ನಾಟಕದ ಪಾತ್ರ ಎಷ್ಟು ಮಟ್ಟಿಗಿತ್ತು. ನಮ್ಮ ಕರ್ನಾಟಕದವರೇ ರಾಮಲಲ್ಲಾ ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡೋ ಸಂದರ್ಭದಲ್ಲಿ ಇದ್ರು. ಕಾರಣ ರಾಮಲಲ್ಲಾ ಮೂರ್ತಿ ಕೂಡ ತಯಾರಾಗಿದ್ದು ನಮ್ಮ ಕರ್ನಾಟಕದಿಂದ ಅಂತ. ಇಷ್ಟೆಲ್ಲ ಹೆಮ್ಮೆ ಪಡ್ತಾ ಇದ್ದ ನಾವು ಈಗ ರಾಮನ ಹುಂಡಿಗೆ ಕೈ ಹಾಕಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕದ ನಂಟಿದೆಯಂತೆ. ಸಮಾಜವಾದಿ ಪಕ್ಷದ ಮುಖ್ಯಸ್ಥ ಅಖಿಲೇಶ್ ಯಾದವ್ ಹೊಸದೊಂದು ಬಾಂಬ್ ಸಿಡಿಸಿದ್ದಾರೆ. ಪಿತೂರಿಯಲ್ಲಿ ಕರ್ನಾಟಕದ ಭೂಗತ ಜನ ಕೂಡ ಅದರಲ್ಲಿ ಭಾಗಿಯಾಗಿದ್ದಾರೆ ಎನ್ನುವಂತ ಗಂಭೀರ ಆರೋಪ ಮಾಡಿದ್ದಾರೆ. ಕರ್ನಾಟಕಕ್ಕೂ ಚಾಚಿದೆಯಂತೆ ರಾಮ ಮಂದಿರ ಹುಂಡಿ ಕನ್ನ ಪ್ರಕರಣ. ಚುನಾವಣೆ ಪಿತೂರುಗಳಲ್ಲಿ ಭಾಗಿಯಾದವರಿಂದಲೇ ಈ ಕೃತ್ಯ ಎಸ್ಕಲಾಗಿದೆಯಂತೆ. ಸಮಾಜವಾದಿ ಪಕ್ಷದ ಮುಖ್ಯಸ್ಥ ಅಖಿಲೇಶ್ ಯಾದವ್ ಗಂಭೀರ ಆರೋಪ ಮಾಡಿದ್ದು, ನೇರವಾಗಿ ಯಾರ ಹೆಸರನ್ನ ಕೂಡ ಉಲ್ಲೇಖ ಮಾಡದೆ ಜಸ್ಟ್ ಕರ್ನಾಟಕದವರು ಕೂಡ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಎನ್ನುವಂತ ಗಂಭೀರ ಆರೋಪ ಮಾಡಿದ್ದಾರೆ. ಕೇಂದ್ರ ಸರ್ಕಾರದ ವಿರುದ್ಧ ಅಖಿಲೇಶ್ ಯಾದವ್ ಗುಡುಗಿದ್ದು, ಆಡಳಿತ ಮಂಡಳಿಯಲ್ಲಿದ್ದ ಮೂವರಿಗೆ ಅಯೋಧ್ಯೆ ತೊರೆಯುವುದಕ್ಕೆ ಗಡುವು ನೀಡಲಾಗಿದೆ. ಚಂಪತ್ ರಾಯ್, ಅನಿಲ್ ಮಿಶ್ರಾ, ಗೋಪಾಲ್ ರಾವ್ಗೆ ಗಡುವು ನೀಡಲಾಗಿದ್ದು, ಅಯೋಧ್ಯೆ ತೊರೆಯುವುದಕ್ಕೆ 3 ದಿನಗಳ ಗಡುವನ್ನ ಫೈಜಾಬಾದ್ ವಕೀಲರ ಸಂಘ ನೀಡಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ.